ಎಲ್ಲರಿಗೂ ನಮಸ್ಕಾರ. ದಿನದ ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮಗೆ ತಲುಪಿಸುವ ಅಚೀವರ್ ಸಂಸ್ಥೆಯ ಕ್ವಿಕ್ ಕರೆಂಟ್ ಅಫೇರ್ಸ್ ಸಂಚಿಕೆಗೆ ಸ್ವಾಗತ. ನಾನು ವರುಣ್ ಟಿ ನಾಯಕ್. ಮೊದಲನೇದಾಗಿ ಮುಖ್ಯಾಂಶಗಳನ್ನು ನೋಡೋಣ. ರಾಮಾನುಜಾಚಾರ್ಯರ ಶಾಂತ ಪ್ರತಿಮೆ ಅನಾವರಣ ಆಗಿದೆ. ಇದು ಸ್ಟ್ಯಾಚ್ಯೂ ಆಫ್ ಪೀಸ್ ಅಂತ ಕರೀತಾರೆ. ಇತ್ತೀಚೆಗೆ ಹೈದರಾಬಾದಲ್ಲಿ ಕೂಡ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಹೇಳಿಬಿಟ್ಟು ರಾಮಾನುಜಾಚಾರ್ಯರದೇ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದರು. ಇವಾಗ ಸ್ಟ್ಯಾಚ್ಯೂ ಆಫ್ ಪೀಸ್ ಅಂತ ಹೇಳಿಬಿಟ್ಟು ಅನಾವರಣ ಮಾಡಿದ್ದಾರೆ. ಇದು ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ. ಬಾರಿಸ್ ಜಾನ್ಸನ್ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ. ಬ್ರಿಟನ್ನ ಪ್ರಧಾನಿ ಆದಂತಹ ಬಾರಿಸ್ ಜಾನ್ಸನ್ ಅವರು ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಸೊ ಅದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಭಾರತದ ಮುಂದಿನ ಶೇರ್ಪಾ ಯಾರು, ಪೂರ್ಣಾವಧಿಯ ಶೇರ್ಪಾ ಯಾರು ಆಗಿ ನೇಮಕ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಮಾರಕ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಸೊ ನಮ್ಮ ಮಾಜಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಸೊ ಇದು ಯಾವ ಕ್ಷೇತ್ರದಲ್ಲಿ ನೀಡ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಹಾಗೆ ಇಂಟರ್ ಗೌರ್ಮೆಂಟಲ್ ಕಮಿಟಿ ಸದಸ್ಯರಾಗಿ ಭಾರತ ಆಯ್ಕೆ. ಯುನೆಸ್ಕೋದ ಒಂದು ಇಂಟರ್ ಗೌರ್ಮೆಂಟಲ್ ಕಮಿಟಿಗೆ ಭಾರತ ಒಂದು ಸದಸ್ಯ ಆಗಿ ಆಯ್ಕೆಯಾಗಿದೆ. ಸೊ ಅದು ಯಾವ ಕಮಿಟಿ ಮತ್ತು ಇದು ಯಾವ ಅಡಿಯಲ್ಲಿ ಬರುತ್ತೆ ಅಂತ ನೋಡೋಣ. ಹಾಗೆ ಮಾಜಿ ಪ್ರಧಾನಿ ಶಿಂಜೋ ಅಬೆ ನಿಧನ. ಸೊ ಇತ್ತೀಚೆಗೆ ನಿನ್ನೆ ಶಿಂಜೋ ಅಬೆ ಜಪಾನ್ನ ಪ್ರಧಾನಿ ಏನಿದ್ರು, ಸೊ ಇವರಿಗೆ ಗುಂಡನ್ನು ಇಟ್ಬಿಟ್ಟು ಕೊಲೆ ಮಾಡಲಾಗಿದೆ. ಮಾಜಿ ಪ್ರಧಾನಿ ಶಿಂಜೋ ಅಬೆ ನಿಧನ ಆಗಿದ್ದಾರೆ. ಸೊ ಅವರ ಬಗ್ಗೆ ಒಂದಿಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಹಾಗೆಯೇ ಮಂಗರ್ ಬೆಟ್ಟ ಬಗ್ಗೆ ಯಾಕೆ ಸುದ್ದಿಯಲ್ಲಿದೆ ಅಂತ ಹೇಳಿಬಿಟ್ಟು ಕರೆಂಟ್ ಅಫೇರ್ಸ್ನ ತಿಳ್ಕೊಳ್ಳೋಣ. ಡೆರೆಚೋ ಅಂದರೆ ಏನು, ಹರಿಯಾಲಿ ಮಹೋತ್ಸವ 2022, ಇದೆಲ್ಲ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಒಂದು ವಿಶೇಷ ಸೂಚನೆ ಇದೆ. ನಮ್ಮ ಅಚೀವರ್ಸ್ ಸಂಸ್ಥೆ ಸತತ 8 ವರ್ಷದಿಂದ ಉತ್ತಮ ಫಲಿತಾಂಶದ ದಾಖಲೆಯನ್ನು ಮಾಡಿದೆ. ಈಗ ಒಂದು ಉಚಿತ ಸ್ಕಾಲರ್ಶಿಪ್ ಪರೀಕ್ಷೆಯನ್ನು ಮಾಡ್ತಾ ಇದೆ. 25 ಜುಲೈಯಿಂದ ಸ್ಟಾರ್ಟ್ ಆಗ್ತಿರುವಂತಹ ಹೊಸ ಬ್ಯಾಚ್ಗಾಗಿ 3 ಭಾನುವಾರಗಳು 10 ಜುಲೈ, 17 ಜುಲೈ ಹಾಗೂ 24 ಜುಲೈ ಎಂದು 3 ಸ್ಕಾಲರ್ಶಿಪ್ ಪರೀಕ್ಷೆಗಳು ಇರುತ್ತೆ. ಸೊ ಯಾವುದಕ್ಕಾದ್ರೂ ಒಂದಕ್ಕೆ ಅಟೆಂಡ್ ಮಾಡ್ಬೋದು ಅಥವಾ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ 3ಕ್ಕೂ ಕೂಡ ಅಟೆಂಡ್ ಮಾಡ್ಬೋದು. ಸೊ ಇದರಲ್ಲಿ ಟಾಪ್ 5 ವಿದ್ಯಾರ್ಥಿಗಳಿಗೆ ನಾವು ಉಚಿತ 90% ಶೇಕಡ ರಿಯಾಯಿತಿ ಕೋಚಿಂಗ್ ಫೀಸ್ನಲ್ಲಿ ನೀಡಿ ಉಚಿತ ಸ್ಟಡಿ ಮೆಟೀರಿಯಲ್, ಸ್ಟಡಿ ಹಾಲ್ ಸೌಲಭ್ಯ, 3 ತಿಂಗಳ ಪೂರ್ಣಾವಧಿ ಕೋಚಿಂಗನ್ನು ನೀಡ್ತಾ ಇದ್ದೇವೆ. ಸೊ ಇದು KS, PSI, PC, PDO, ಗ್ರೂಪ್ ಸಿ, FDA, SDA, ಬ್ಯಾಂಕಿಂಗ್ ಮತ್ತು SSC ಈ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಕೋಚಿಂಗನ್ನು ನೀಡಲಾಗುತ್ತೆ. ಸೊ ಇದಕ್ಕೆ ಆಸಕ್ತಿ ಇದ್ದವರು ಈಗ ನಾಳೆ 10 ಜುಲೈ ಭಾನುವಾರದಂದು ಟೆಸ್ಟ್ ನಡೆಯಲಿದೆ. ಸೊ ಪರೀಕ್ಷೆ ಆನ್ಲೈನ್ ಮತ್ತು ಆಫ್ಲೈನ್ ಮೋಡ್ಗಳಲ್ಲಿ ಇರುತ್ತೆ. ಸೊ ನೀವು ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂತಹ QR ಕೋಡ್ ಏನಿದೆ ಇದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೊಂದು ಗೂಗಲ್ ಫಾರ್ಮ್ ಲಿಂಕನ್ನು ಓಪನ್ ಆಗುತ್ತೆ. ಅದನ್ನು ನಾವು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೂಡ ಹಾಕಿರ್ತೇವೆ. ಸೊ ಅದರಲ್ಲಿ ನೀವು ಆ ಗೂಗಲ್ ಫಾರ್ಮನ್ನು ಫಿಲ್ ಮಾಡ್ತು ಅಂತ ಹೇಳಿದ್ರೆ ನೀವು ಪರೀಕ್ಷೆಯನ್ನು ಹಾಜರಾಗ್ಬೋದು. ಸೊ ಈ 3 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಅಥವಾ 3 ಪರೀಕ್ಷೆ ಕೂಡ ಬರಿಬೋದು. ಬರೆದವರು ಉತ್ತಮ ಅಂಕಗಳನ್ನು ತೆಗೆದವರಿಗೆ ಟಾಪ್ 5 ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಉಚಿತ ಸ್ಕಾಲರ್ಶಿಪ್ ಮತ್ತು ಕೋಚಿಂಗ್ ಫೀಸ್ನಲ್ಲಿ 90% ಶೇಕಡ ರಿಯಾಯಿತಿಯನ್ನು ನೀಡಲಾಗುತ್ತೆ. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಮತ್ತು ಪ್ರತಿ ಭಾನುವಾರ ಬೆಳಗ್ಗೆ 7:00 ಸಂಸ್ಥೆಯಲ್ಲೇ ಪರೀಕ್ಷೆಗಳು ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕೂಡ ನೀವು ಆಫ್ಲೈನ್ ಎಕ್ಸಾಮ್ ಬರೀಬೋದು ಅಥವಾ ಆನ್ಲೈನನ್ನು ಚೂಸ್ ಮಾಡಿದವರಿಗೆ ಆನ್ಲೈನ್ನಲ್ಲಿ ಪರೀಕ್ಷೆ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಹೋಗೋಣ. ಮೊದಲನೇ ಆರ್ಟಿಕಲ್, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅನಿವಿಲ್ ಸ್ಟ್ಯಾಚ್ಯೂ ಆಫ್ ಪೀಸ್ ಸ್ವಾಮಿ ರಾಮಾನುಜಾಚಾರ್ಯ ಇನ್ ಶ್ರೀನಗರ್ ವಿಯಾ ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಹೇಳ್ಬಿಟ್ಟು ಇದು ಸುದ್ದಿ ಇದೆ. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ರಾಮಾನುಜಾಚಾರ್ಯರು ನಿಮಗೆ ಗೊತ್ತಿರ್ಬೋದು, ಇವರು ನಮ್ಮ ಕರ್ನಾಟಕದ ಹೊಯ್ಸಳರ ರಾಜ ವಿಷ್ಣುವರ್ಧನ ಇವರಿಗೆ ಆಶ್ರಯ ನೀಡಿದರು. ಮೇಲುಕೋಟೆ ಚೆಲುವನಾರಾಯಣ ದೇವಸ್ಥಾನ ಮತ್ತು ಯತಿರಾಜ ಮಠದಲ್ಲಿ ರಾಮಾನುಜಾಚಾರ್ಯರು ಇದ್ದರು, ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಿದರು. ಸೊ ಇವರು ಏನು ಈ ಬಾರಿ UPSCಯಲ್ಲಿ ಕೂಡ ರಾಮಾನುಜಾಚಾರ್ಯರ ಮೇಲೆ ಪ್ರಶ್ನೆ ಆಗಿತ್ತು. ಇದು ಯಾಕೆ ಆಗಿತ್ತು ಅಂತ ಹೇಳಿದ್ರೆ ಹೈದರಾಬಾದಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಹೇಳಿಬಿಟ್ಟು ಅವರ ಕುಳಿತಿರುವಂತಹ ಒಂದು ದೊಡ್ಡ ಪ್ರತಿಮೆ, ಅತಿ ಎತ್ತರವಾದ ಪ್ರತಿಮೆಯನ್ನು ಅನಾವರಣ ಆಗಿತ್ತು ಹೈದರಾಬಾದಲ್ಲಿ. ಅದು ಕರೆಂಟ್ ಅಫೇರ್ಸ್ ಸುದ್ದಿಯಲ್ಲಿತ್ತು. ಹಾಗಾಗಿ ರಾಮಾನುಜಾಚಾರ್ಯರ ಮೇಲೆ ಈ ಬಾರಿಯ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಪ್ರಶ್ನೆ ಆಗಿತ್ತು. ಏನಾಗಿತ್ತು ಅಂತ ಹೇಳಿದ್ರೆ ಈಗ ಶಂಕರಾಚಾರ್ಯರು ಸಾಲ್ವೇಷನ್ ಅಥವಾ ಮುಕ್ತಿ ಏನಿದೆ, ಸೊ ಇದು ಥ್ರೂ
ನಾಲೆಜ್ ಅಂತ ಹೇಳಿದ್ರು. ಅಂದರೆ ಯಾರಿಗಾದ್ರೂ ಮೋಕ್ಷ ಸಿಗಬೇಕಂತ ಹೇಳಿದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿಬಿಟ್ಟು ಶಂಕರಾಚಾರ್ಯರು ಹೇಳಿದರು. ಆದರೆ ರಾಮಾನುಜಾಚಾರ್ಯರು ಒಬ್ಬ ಲೇ ಮ್ಯಾನಿಗೆ ಅಥವಾ ಒಬ್ಬ ಕಾಮನ್ ಮ್ಯಾನಿಗೆ ಈ ರೀತಿ ವಿಷಯ ಅಥವಾ ನಾಲೆಜನ್ನು ತಿಳ್ಕೊಳ್ಳೋದು ಕಷ್ಟ ಆಗ್ಬೋದು, ಹಾಗಾದರೆ ಸಾಲ್ವೇಷನ್ ಥ್ರೂ ಡಿವೋಷನ್ ಅಂತ ಹೇಳಿಬಿಟ್ಟು ಅದನ್ನು ಪ್ರಚಾರ ಮಾಡ್ತಾರೆ. ಅಂದರೆ ಮೋಕ್ಷವನ್ನು ಭಕ್ತಿಯಿಂದ ಕೂಡ ಪಡಿಬೋದು ಅಂತ ಹೇಳಿಬಿಟ್ಟು ರಾಮಾನುಜಾಚಾರ್ಯರು ಪ್ರಚಾರವನ್ನು ಮಾಡಿದರು. ಸೊ ವೈಷ್ಣವ ಧರ್ಮದ ಪ್ರಚಾರವನ್ನು ಮಾಡಿದರು. ಈಕ್ವಾಲಿಟಿ ಅಥವಾ ಸಮಾನತೆಗಾಗಿ ದುಡಿದ್ರು. ಹಾಗಾಗಿ ಸ್ವಾಮಿ ರಾಮಾನುಜಾಚಾರ್ಯರು ನಮ್ಮ ಕರ್ನಾಟಕದಲ್ಲಿ ಕೂಡ ಇದ್ದರು, ವೈಷ್ಣವ ಧರ್ಮದಲ್ಲಿದ್ದರು. ವಿಷ್ಣುವರ್ಧನ, ಹೊಯ್ಸಳರ ರಾಜ ವಿಷ್ಣುವರ್ಧನ ಇವರಿಗೆ ರಾಜಾಶ್ರಯವನ್ನು ನೀಡಿದರು. ಇತ್ತೀಚೆಗೆ ಹೈದರಾಬಾದಲ್ಲಿ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಯನ್ನು, ಅವರ ಕುಳಿತಿರುವ ಪ್ರತಿಮೆಯನ್ನು ಅನಾವರಣ ಮಾಡಿದರು. ಈಗ ಅದೇ ರೀತಿ ಅವರ ಒಂದು ಸ್ಟ್ಯಾಚ್ಯೂನ ಶ್ರೀನಗರಲ್ಲಿ ಅಥವಾ ಜಮ್ಮು ಕಾಶ್ಮೀರದಲ್ಲಿ ಅವರದೊಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಸೊ ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಸ್ಟ್ಯಾಚ್ಯೂ ಆಫ್ ಪೀಸ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಇದ್ರ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಗೃಹ ಸಚಿವ ಅಮಿತ್ ಶಾ ರವರು ಸ್ವಾಮಿ ರಾಮಾನುಜಾಚಾರ್ಯರ ಶಾಂತಿ ಪ್ರತಿಮೆಯನ್ನು ಎಲ್ಲಿ ಅನಾವರಣಗೊಳಿಸಿದರು? ಇನ್ ವಿಚ್ ಪ್ಲೇಸ್ ಸ್ಟ್ಯಾಚ್ಯೂ ರೀಸೆಂಟ್ಲಿ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅನಿವಿಲ್ಡ್ ದ ಪೀಸ್ ಸ್ಟ್ಯಾಚ್ಯೂ ಆಫ್ ಸ್ವಾಮಿ ರಾಮಾನುಜಾಚಾರ್ಯ. 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ನೀವು ಎಲ್ಲಿ ಇದನ್ನು ಅನಾವರಣ ಮಾಡಿದ್ದಾರೆ ಅಂತ ಹೇಳಬೇಕಾಗತ್ತೆ. ಸುಮಾರು ಜನ ಹೈದರಾಬಾದ್ ಅಂತ ಹೇಳ್ಕೊಳ್ತೀರಾ. ಹೈದರಾಬಾದಲ್ಲಿ ಇರುವಂಥದ್ದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಇಲ್ಲಿರೋದು ಸ್ಟ್ಯಾಚ್ಯೂ ಆಫ್ ಪೀಸ್. ಇದು ಶ್ರೀನಗರ, ಜಮ್ಮು ಕಾಶ್ಮೀರದಲ್ಲಿದೆ. ಸಮಾನತೆಯ ಪ್ರತಿಮೆ ಎಲ್ಲಿರೋದು ಅಂತ ಹೇಳಿದ್ರೆ ಅದು ಹೈದರಾಬಾದ್ನಲ್ಲಿ. ಇನ್ನು ಏಕತೆಯ ಪ್ರತಿಮೆ ಎಲ್ಲಿ ಅನಾವರಣಗೊಳಿಸಿದ್ರು ಅಂದರೆ ಕೆವಾಡಿಯಾ, ಗುಜರಾತಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಇದೆ, ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ದು. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ ನೋಡಿ. ಬೋರಿಸ್ ಜಾನ್ಸನ್ ಗಿವ್ಸ್ ಅಪ್ UK ಟು ಗೆಟ್ ನ್ಯೂ PM. ಯುನೈಟೆಡ್ ಕಿಂಗ್ಡಮ್ ಅಂತ ಏನಿದೆ, ಸೊ ಇದರ ಪ್ರಧಾನಿಯಾದಂತಹ ಬೋರಿಸ್ ಜಾನ್ಸನ್ ಅವರು ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ. ಇದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಅವರ 48 ಗಂಟೆಗಳಲ್ಲಿ ಹಲವಾರು ಡಜನ್ಸ್ ಆಫ್ ಮಿನಿಸ್ಟರ್ಸ್ ಅವರು ಕ್ವಿಟ್ ಮಾಡಿದರು. ಸೊ ಹಾಗಾಗಿ ಅಲ್ಲೊಂದು ಪೊಲಿಟಿಕಲ್ ಡ್ರಾಮಾ ಆಗ್ತಾಯಿತ್ತು UKಯಲ್ಲಿ. ಸೊ ಇದೆಲ್ಲ ವಿಚಾರಕ್ಕೆ ಬೋರಿಸ್ ಜಾನ್ಸನ್ ಅವರು ಅವರಾಗೆ ಸ್ವತಃ ರಾಜೀನಾಮೆಯನ್ನು ನೀಡಿದ್ದಾರೆ. 10 ಡೌನಿಂಗ್ ಸ್ಟ್ರೀಟ್ ಅಂತ ಏನಿದೆ ಲಂಡನ್ನಲ್ಲಿ, ಸೊ ಅಲ್ಲಿ ಅವರು ಒಂದು ಸ್ಟೇಟ್ಮೆಂಟನ್ನು ನೀಡಿ ಬಿಟ್ಟಿದ್ದಾರೆ. ಸೊ ಈಗ ಮುಂದಿನ ಹಂತದ ಯುಕೆಯ ಮುಂದಿನ ಭವಿಷ್ಯ ಏನು ಅಂತ ಹೇಳಿದ್ರೆ ಮುಂದಿನ ಪ್ರಧಾನಿ ಆಯ್ಕೆಯನ್ನು ಮಾಡಲಿದ್ದಾರೆ. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಭಾರತದ ರಿಷಿ ಸುನಕ್ ಅವರು, ಭಾರತ ಮೂಲದ ರಿಷಿ ಸುನಕ್ ಅವರು ಮತ್ತು ಬೆನ್ ವ್ಯಾಲೆನ್ಸ್ ಅವರು ಮುಂದೆ ಇದ್ದಾರೆ, ಮುಂದಿನ ಪ್ರಧಾನಿ ಆಗುವಂಥದ್ರಲ್ಲಿದ್ದಾರೆ. ಸೊ ಭಾರತ ಮೂಲದವರು ಇರೋದ್ರಿಂದ ಇದು ಹೆಚ್ಚಿನ ಸುದ್ದಿಯಲ್ಲಿದೆ. ಇದ್ರ ಬಗ್ಗೆ ತಿಳಿದಿರಲಿ ಅಂತ ಹೇಳ್ತಾ ಯಾವ ರೀತಿಯಾದಂಥ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಬೋರಿಸ್ ಜಾನ್ಸನ್ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇವರು ಯಾವ ದೇಶದ ಪ್ರಧಾನಿಯಾಗಿದ್ದರು? ಬೋರಿಸ್ ಜಾನ್ಸನ್ ಹ್ಯಾಸ್ ರೀಸೆಂಟ್ಲಿ ರಿಸೈನ್ ಎಸ್ ಪ್ರೈಮ್ ಮಿನಿಸ್ಟರ್. ಈ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಅಂತ ಹೇಳಿದ್ರೆ ಬ್ರಿಟನ್. ಇತ್ತೀಚೆಗೆ ಯಾವ ದೇಶದ ರಾಣಿ ತಮ್ಮ ಅಧಿಕಾರದ 70 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ ಅಂದರೆ ಬ್ರಿಟನ್ ಅಥವಾ ಎಲಿಜಬೆತ್ II. ಇಸ್ರೇಲ್ನ ನೂತನ ಪ್ರಧಾನಿ ಯಾರು ಅಂದರೆ ಯಾರ್ ಲ್ಯಾಪಿಡ್. ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್, ಫಾರ್ಮರ್ ನೀತಿ ಆಯೋಗ್ CEO ಅಮಿತಾಬ್ ಕಾಂತ್ ಟು ಬಿ ದ ನ್ಯೂ ಶೇರ್ಪಾ ಆಫ್ G20. ನೋಡಿ, ಇದಕ್ಕಿಂತ ಮುಂಚೆ ಶೇರ್ಪಾನ ಪಿಯೂಷ್ ಗೋಯಲ್ ಅವರು ಮಾಡಬೇಕಿತ್ತು. ಸೊ ಈಗ ಅದರ ಶೇರ್ಪಾ ಆಗಿ ಅಮಿತಾಬ್ ಕಾಂತ್, ಇವರು ನೀತಿ ಆಯೋಗ್ನ ಮಾಜಿ CEO ಅವರು ಆಗಿದ್ದರು. ಸೊ ಅಮಿತಾಬ್ ಕಾಂತ್ ಇವ್ರನ್ನ ಈಗ ಪೂರ್ಣಾವಧಿ ಶೇರ್ಪಾ ಮಾಡಿದ್ದಾರೆ G20ಗೆ. ಶೇರ್ಪಾ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಉಸ್ತುವಾರಿ ರೀತಿ ಅರ್ಥ ಬರುತ್ತೆ. ಸೊ ಶೇರ್ಪಾ ಇವರು G20 ಏನಾಗ್ತಾ ಇದೆ ಜಮ್ಮು ಕಾಶ್ಮೀರಲ್ಲಿ ಮುಂದಿನ ವರ್ಷ, ಸೊ ಅದರ ಉಸ್ತುವಾರಿಯನ್ನು ವಹಿಸಲಿದ್ದಾರೆ ಅಮಿತಾಬ್ ಕಾಂತ್. ಇದ್ರ ಬಗ್ಗೆ ತಿಳಿದಿರಲಿ. G20 ಮುಂದಿನ ವರ್ಷ ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೆಯಲಿದೆ. ಇದಕ್ಕೆ ಹೆಚ್ಚು ತೊಂದರೆ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಕೆಲವೊಂದು ದೇಶ ಇದನ್ನು ಬಾಯ್ಕಾಟ್ ಮಾಡಿ ಅಂತ ಹೇಳ್ತಾ ಇದೆ. ಪಾಕಿಸ್ತಾನ ಆಗಿರ್ಬೋದು, ಚೀನಾ ಆಗಿರ್ಬೋದು, ಈ ರೀತಿ ಆದಂಥ ವಿಚಾರಗಳು ಆಗ್ತಾಯಿದೆ. ಬಟ್ G20 ಮುಂದಿನ ವರ್ಷ ಜಮ್ಮು ಕಾಶ್ಮೀರದಲ್ಲಿ ನಡೆಯಲಿದೆ. ಅದರ ಉಸ್ತುವಾರಿಯಾಗಿ ಅಮಿತಾಬ್ ಕಾಂತ್ ಅವರು ಈಗ ನೇಮಕ ಆಗಿದ್ದಾರೆ. ಇವರು ನೀತಿ ಆಯೋಗ್ನ ಮಾಜಿ CEO ಆಗಿದ್ದರು. ಈ ಪ್ರಶ್ನೆ ಏನಂತ ನೋಡೋಣ. G20ಗಾಗಿ ಭಾರತ ಮುಂದಿನ ಶೇರ್ಪಾ ಯಾರು? ಹೂ ವಿಲ್ ಬಿ ದ ಇಂಡಿಯಾಸ್ ನ್ಯೂ ಶೇರ್ಪಾ ಫಾರ್ G20 ಅಂತ ಹೇಳಿಬಿಟ್ಟು ಪ್ರಶ್ನೆ. 10 ಸೆಕೆಂಡ್ಗಳ ಕಾಲಾವಕಾಶ ಇತ್ತು ನಿಮಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಅಮಿತಾಬ್ ಕಾಂತ್. 2023ರ G20 ಶೃಂಗಸಭೆ ಎಲ್ಲಿ ಜರುಗಲಿದೆ? ಜಮ್ಮು ಮತ್ತು ಕಾಶ್ಮೀರ. G20ನಲ್ಲಿ ಎಷ್ಟು ದೇಶಗಳಿವೆ? G20ಯಲ್ಲಿ 19 ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟವನ್ನು ಒಳಗೊಂಡಿದೆ. Union Minister Dr. Jitendra Singh announces setting up Dr. Rajendra Prasad Memorial Award in Public Administration in field of academic excellence ಅಂತ ಹೇಳ್ಬಿಟ್ಟು. ನೋಡಿ,
ಮಾಜಿ ರಾಷ್ಟ್ರಪತಿಯಾದಂತಹ ರಾಜೇಂದ್ರ ಪ್ರಸಾದ್ ಅವರ ಹೆಸರಿನಲ್ಲಿ ಒಂದು ಮೆಮೋರಿಯಲ್ ಅವಾರ್ಡ್ನ ಮಾಡಿದ್ದಾರೆ. ಸೊ ಇದು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಏನಿದೆ, ಸೊ ಈ ಕ್ಷೇತ್ರದಲ್ಲಿ ಈ ಅವಾರ್ಡ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವಾರ್ಡ್ ಅಂತ ಹೇಳ್ಬಿಟ್ಟು ಇವರು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಆಗಿದ್ದರು. ಇದನ್ನು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ IIPA ಜೊತೆಗೆ ಮೀಟಿಂಗ್ನಲ್ಲಿ ಇದನ್ನು ಮಾಡಿದ್ದಾರೆ. ಸೊ ಇದು ಮುಂದಿನ 25 ವರ್ಷದಲ್ಲಿ ಅತ್ಯುನ್ನತ ಆಡಳಿತಗಾರರನ್ನು ಗುರುತಿಸುವ ಕಾರ್ಯ ಇದು ಮಾಡಲಿದೆ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿದ್ದಾರೆ. ಇದನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಇದನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿದಿರಲಿ. ಇದು ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದರೆ ಅಕಾಡೆಮಿಕ್ಸಲ್ಲಿ ಒಳ್ಳೆ ತೆಗ್ದವರಿಗೆ ಕೂಡ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ತಿಳಿದಿರಲಿ. ಇನ್ನು ಇತ್ತೀಚೆಗೆ ಘೋಷಿಸಲಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಮಾರಕ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮೆಮೋರಿಯಲ್ ಅವಾರ್ಡ್ ವಿಚ್ ವಾಸ್ ಸೀನ್ ರೀಸೆಂಟ್ಲಿ ಇನ್ ನ್ಯೂಸ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? 10 ಸೆಕೆಂಡ್ಗಳ ಕಾಲಾವಕಾಶ ನಿಮಗೆ ಇರುತ್ತೆ. ಇದು ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ ಅಂತ ಹೇಳ್ಬಿಟ್ಟು, ಯಾವುದೇ ಆದಂಥ ಒಂದು ಅವಾರ್ಡ್ ಆಗಿತ್ತು ಅಂದರೆ ಯಾವ ಕ್ಷೇತ್ರದಲ್ಲಿ ನೀಡಲಾಗುತ್ತೆ, ಯಾರಿಗೆ ಬಂದಿತ್ತು, ಮತ್ತು ಇದು ಯಾವ ಸಂಸ್ಥೆಯಿಂದ ನೀಡಲಾಗುತ್ತೆ ಅನ್ನೋದು ನಿಮಗೆ ತಿಳಿದಿರಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸಾರ್ವಜನಿಕ ಆಡಳಿತ. ಸುಭಾಷ್ ಚಂದ್ರ ಬೋಸ್ ಆಪದಾ ಪ್ರಬಂಧನ್ ಪುರಸ್ಕಾರ 2022 ಗುಜರಾತ್ ಇನ್ಸ್ಟಿಟ್ಯೂಟ್ ಆಫ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಾಂಸ್ಥಿಕ ವಿಭಾಗ, ಪ್ರೊಫೆಸರ್ ವಿನೋದ್ ಶರ್ಮಾ ವೈಯಕ್ತಿಕ ವಿಭಾಗದಲ್ಲಿ ಈ ಪುರಸ್ಕಾರ ಇವರಿಗೆ ಲಭಿಸಿದೆ. ಇನ್ನು ಮೊದಲ ದೀನನಾಥ್ ಲತಾ ಮಂಗೇಶ್ಕರ್ ಪ್ರಶಸ್ತಿ ಅವರು ನರೇಂದ್ರ ಮೋದಿ ಅವರಿಗೆ ಸಿಕ್ಕಿತ್ತು. ರಾಯಲ್ ಗೋಲ್ಡ್ ಮೆಡಲ್ 2022 BB ದೋಶಿ ಅವರಿಗೆ ಸಿಕ್ಕಿದೆ. ಇದು ಹಲವಾರು ಬಾರಿ ಹೇಳ್ತಾ ಇದ್ದೀವಿ, ಇದು ಆರ್ಕಿಟೆಕ್ಚರ್ ಕ್ಷೇತ್ರದಲ್ಲಿ ನೀಡಲಾಗುತ್ತೆ ರಾಯಲ್ ಗೋಲ್ಡ್ ಮೆಡಲ್, ಇದು ತಿಳಿದಿರಲಿ ಅಂತ ಹೇಳ್ತಾ. ಇನ್ನು ಇಂಡಿಯಾ ಗೆಟ್ಸ್ ಎಲೆಕ್ಟೆಡ್ ಟು ಯುನೆಸ್ಕೋ ಪ್ಯಾನಲ್ ಆನ್ ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ ಫಾರ್ 2022-26 ಸೈಕಲ್ ಅಂತ ಹೇಳ್ಬಿಟ್ಟು ಯುನೆಸ್ಕೋ ಏನಿದೆ, ಯುನೈಟೆಡ್ ನೇಷನ್ ಫಾರ್ ಒಂದು ಆರ್ಗನೈಸೇಷನ್ ಇದೆ, ಯುನೈಟೆಡ್ ನೇಷನ್ ಅಂಗಸಂಸ್ಥೆ. ಇದರಲ್ಲಿ ಒಂದು ಕಲ್ಚರಲ್ ಹೆರಿಟೇಜ್, ಇಂಟ್ಯಾಂಜಬಲ್ ಕಲ್ಚರಲ್ ಹೆರಿಟೇಜ್ ಅನ್ನೋ ಒಂದು ಪ್ಯಾನಲ್ಲಿಗೆ ಭಾರತ ಇಂಟರ್ ಗೌರ್ಮೆಂಟಲ್ ಕಮಿಟಿಗೆ ಅದು ಒಂದು ಸದಸ್ಯ ಆಗಿದೆ 2022ರಿಂದ 26 ಸೈಕಲ್ ತನಕ, ಅಂದರೆ 2026 ವರ್ಷದ ತನಕ. ಇದಕ್ಕೆ ಕಲ್ಚರಲ್ ಮಿನಿಸ್ಟರ್ ಅವರು ವಸುದೈವ ಕುಟುಂಬಂ ಅಂತ ಹೇಳಿದ್ದಾರೆ. ಅಂದರೆ ಇಡೀ ಭೂಮಿ ಅಥವಾ ಇಡೀ ಪ್ರಪಂಚನೇ ಒಂದು ಕುಟುಂಬದ ರೀತಿ ಅಂತ ಹೇಳ್ಬಿಟ್ಟು ಭಾರತದ ಪ್ರಾಚೀನ ಮೂಲಗಳು ಹೇಳುತ್ತೆ. ಸೊ ಅದನ್ನು ಉದ್ದೇಶಿಸಿ ಇದನ್ನು ಹೇಳಿದ್ದಾರೆ. ಇದು 2 ದಿನದ 2003ರಲ್ಲಿ ಜನರಲ್ ಅಸೆಂಬ್ಲಿ ಆದಾಗ ಈ ರೀತಿಯಾದಂಥ ಇಂಟರ್ ಗೌರ್ಮೆಂಟಲ್ ಕಮಿಟಿ ಮಾಡಬೇಕು ಅಂತ ಹೇಳಿಬಿಟ್ಟು ಎಲೆಕ್ಷನ್ಸ್ನ ಮಾಡಬೇಕಂತ ಮುಂಚೆ ಮಾತನಾಡಲಾಗಿತ್ತು. ಇದರ ಯುನೆಸ್ಕೋದು ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ನಲ್ಲಿದೆ. ಇದು 5 ಜುಲೈಗೆ ಪ್ರಾರಂಭವಾಗಿತ್ತು ಅಂತ ಹೇಳ್ಬಿಟ್ಟು ನೀವು ತಿಳಿದಿರಲಿ. ಇದರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ಯಾವ ವರ್ಷದ ಅವಧಿಗೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಯುನೆಸ್ಕೋದ 2003 ಕನ್ವೆನ್ಷನ್ ಇಂಟರ್ ಗೌರ್ಮೆಂಟಲ್ ಕಮಿಟಿ ಸದಸ್ಯರಾಗಿ ಭಾರತವನ್ನು ಆಯ್ಕೆ ಮಾಡಲಾಗಿದೆ. ಇಂಡಿಯಾ ವಾಸ್ ಸೆಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ದ ಇಂಟರ್ ಗೌರ್ಮೆಂಟಲ್ ಕಮಿಟಿ ಆಫ್ ಯುನೆಸ್ಕೋಸ್ 2003 ಕನ್ವೆನ್ಷನ್ ಫಾರ್ ದ ಸೇಫ್ ಗಾರ್ಡಿಂಗ್ ಆಫ್ ದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಡ್ಯೂರಿಂಗ್ ವಿಚ್ ಇಯರ್ ಅಂತ ಹೇಳ್ಬಿಟ್ಟು 10 ಸೆಕೆಂಡ್ಗಳ ಕಾಲಾವಕಾಶ ಇರುತ್ತೆ. ಸೊ ಭಾರತ ಯಾವ ಸೈಕಲಿಗೆ ಇದು ಆಯ್ಕೆ ಆಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ 2022ರಿಂದ 26 ಅವಧಿಯ ಸೈಕಲಲ್ಲಿ ಆಯ್ಕೆಯಾಗಿದೆ. ಇನ್ನು ಭಾರತದ ಅಮೂರ್ತ ವಿಶ್ವ ಪರಂಪರೆಯ ಎಷ್ಟು ಹೊಂದಿದೆ ಅಂತ ಹೇಳಿದ್ರೆ 14. ಭಾರತದಲ್ಲಿ ಎಷ್ಟು ವಿಶ್ವ ಪರಂಪರೆಯ ತಾಣ ಇದೆ ಅಂದರೆ 40ನೇ ವಿಶ್ವ ಪಾರಂಪರಿಕ ತಾಣ ಯಾವುದು ಅಂದರೆ ದೊಲವೀರ, ಗುಜರಾತ್. ನಂತರ ಫಾರ್ಮರ್ ಜಪಾನ್ PM ಅಬೆ ಅಸ್ಯಾಸಿನೇಟೆಡ್ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ. ಇದೊಂದು ಅಹಿತಕರ ಘಟನೆ ಆಗಿದೆ. ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಶಿಂಜೋ ಅಬೆ, ಜಪಾನಿನ ಲಾಂಗೆಸ್ಟ್ ಸರ್ವಿಂಗ್ ಲೀಡರ್ ಕೂಡ ಅವರು. ಭಾರತದ ಜೊತೆ ಉತ್ತಮ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ರು. ಸೊ ಇದಕ್ಕೆ ಸಾಕ್ಷಿಯಾಗಿ 2015ರ ರಿಪಬ್ಲಿಕ್ ಡೇ ಪರೇಡಿಗೆ ಇವರು ಚೀಫ್ ಗೆಸ್ಟ್ ಆಗಿ ಭಾಗವಹಿಸಿದರೆ, ಇನ್ನು 2017ರಲ್ಲಿ ಭಾರತದಲ್ಲಿ ಬಿಡುಗಡೆ ಆದಂಥ ಒಂದು ಬುಲೆಟ್ ಟ್ರೈನಿಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಥವಾ ಸ್ಟಾರ್ಟಿಂಗ್ ಸ್ಟೋನನ್ನು ಹಾಕಿದರು ಬುಲೆಟ್ ಟ್ರೈನಿಗೆ ಭಾರತದಲ್ಲಿ. ಮತ್ತು ಭಾರತದ ಪ್ರಧಾನಮಂತ್ರಿ ಜೊತೆ ಅಥವಾ ಭಾರತದ ದೇಶ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಶಿಂಜೋ ಅಬೆ ಇಟ್ಕೊಂಡಿದ್ರು. ಸೊ ಈಗ ಅವರು ಹತ್ಯೆಯಾಗಿದ್ದಾರೆ. ಇದಕ್ಕೆ ಡೇ ಆಫ್ ಮೌರ್ನಿಂಗ್ ಅಂತ ಹೇಳಿಬಿಟ್ಟು ಭಾರತ ಅನೌನ್ಸ್ ಮಾಡಿದೆ. ಒಂದು ದಿನ ನ್ಯಾಷನಲ್ ಫ್ಲ್ಯಾಗನ್ನು ಅರ್ಧದಷ್ಟು ಮಾತ್ರ ಹಾರಿಸಿ ಮೌರ್ನಿಂಗನ್ನು ಸೂಚಿಸಲಾಗುತ್ತೆ ಶಿಂಜೋ ಅಬೆ ಅವರಿಗೆ. ಇವರು ಜಪಾನಿನ ಮಾಜಿ ಪ್ರಧಾನಿಯಾಗಿದ್ದರು. ಮತ್ತು ಎಲ್ಲದಕ್ಕಿಂತ ಪ್ರಮುಖವಾದ ವಿಚಾರ ಏನಂತಂದರೆ 2007ರಲ್ಲಿ ಸ್ಟಾರ್ಟ್ ಆದಂತಹ ಚೀನಾದ ವಿರುದ್ಧ ಮಾಡಬೇಕಾದಂತಹ ಒಂದು ಕ್ವಾಡ್, ಇಂಡೋ ಪೆಸಿಫಿಕ್ ರೀಜನಲ್ಲಿ ಕ್ವಾಡ್ ಅಂತ ಹೇಳ್ಬಿಟ್ಟು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಏನಿತ್ತು, ಸೊ ಇದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದರು ಶಿಂಜೋ ಅಬೆ ಅವರು ಇದನ್ನು ಸೃಷ್ಟಿ ಮಾಡೋದ್ರಲ್ಲಿ. ಸೊ ಹಾಗಾಗಿ ಇವ್ರ ಬಗ್ಗೆ ನಾವು ಸ್ಮರಿಸಬೇಕು ಅಂತ ಹೇಳ್ತಾ, ಇವ್ರ ಮೇಲೆ ಯಾವ ರೀತಿಯಾದ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಯಾವ ದೇಶದ ಮಾಜಿ ಪ್ರಧಾನಿ ಶಿಂಜೋ ಅಬೆ ನಿಧನರಾಗಿದ್ದಾರೆ? ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ ಶಿಂಜೋ ಅಬೆ ಪಾಸ್ಡ್ ವೆರಿ ರೀಸೆಂಟ್ಲಿ?
10 ಸೆಕೆಂಡ್ಗಳ ಕಾಲಾವಕಾಶ ಇತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ಬೋದು ಅಂತ ಹೇಳಿದ್ರೆ ಜಪಾನ್. ಇನ್ನು ಇತ್ತೀಚೆಗೆ ನಿಧನರಾದ ಮಾಜಿ ಪ್ರಧಾನಿ ಶಿಂಜೋ ಅಬೆ ಅವರಿಗೆ ಭಾರತ ಸರ್ಕಾರ ಯಾವ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಅಂದರೆ ಪದ್ಮವಿಭೂಷಣ 2021ರಲ್ಲಿ ನೀಡಲಾಗಿತ್ತು. ಜಪಾನ್ನ ಪ್ರಸ್ತುತ ಪ್ರಧಾನಿ ಯಾರು ಅಂದರೆ ಫ್ಯೂಮಿಯೋ ಕಿಶಿಡಾ. ಇನ್ನು 2022ರಲ್ಲಿ ಶಿಂಜೋ ಅಬೆ ಅವರಿಗೆ ನೇತಾಜಿ ಅವಾರ್ಡ್ ಕೂಡ ದೊರಕಿತ್ತು. ಸೊ ಇದ್ರ ಬಗ್ಗೆ ನಿಮಗೆಲ್ಲ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಆರ್ಟಿಕಲ್ನ ನೋಡೋಣ. NMA ಚೇರ್ಮನ್ ಶ್ರೀ ತರುಣ್ ವಿಜಯ್ ಸಬ್ಮಿಟ್ಸ್ ರಿಪೋರ್ಟ್ ಟು ಶ್ರೀ ಅರ್ಜುನ್ ರಾಮ್ ಮೆಘವಲ್ ಆನ್ ಡಿಕ್ಲೇರಿಂಗ್ Mangar Hillock in Rajasthan as the monument of national importance as a tribute to 1500 built tribal freedom fighters ಅಂತ ಹೇಳ್ಬಿಟ್ಟು ನೋಡಿ. ರಾಜಸ್ಥಾನಲ್ಲಿರುವಂತಹ ಮಂಗರ್ ಅಂತ ಒಂದು ಬೆಟ್ಟದ ಪ್ರದೇಶ ಏನಿದೆ, ಸೊ ಇದನ್ನು ಒಂದು ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾನ್ಯುಮೆಂಟ್ ಒಂದು ಮಾಡಬೇಕು ಅಂತ ಹೇಳಿಬಿಟ್ಟು ಶ್ರೀ ತರುಣ್ ವಿಜಯ್ ಅವರು ಶ್ರೀ ಅರ್ಜುನ್ ರಾಮ್ ಮೆಘವಲ್ ಅವರಿಗೆ ಡಿಕ್ಲೇರ್ ಮಾಡಿದ್ದಾರೆ. ಇವರು NMA ನ್ಯಾಷನಲ್ ಮಾನ್ಯುಮೆಂಟ್ ಅಥಾರಿಟಿ ಚೀಫ್ ಆಗಿದ್ದಾರೆ. ಏನಂತ ಹೇಳಿದ್ರೆ ಬಿಲ್ ಟ್ರೈಬ್ ಅಂತ ಇತ್ತು. ನಿಮಗೆ ನೆನಪಲ್ಲಿ ಇತ್ತೀಚಿನ ಪರೀಕ್ಷೆಗಳಲ್ಲಿ ಟ್ರೈಬಲ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ನೀಡಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಮುಂಡಾ ಅಂತ ಅಂದ್ಬಿಟ್ಟು ಒಂದು ಲ್ಯಾಂಗ್ವೇಜ್, ಟ್ರೈಬಲ್ ಲ್ಯಾಂಗ್ವೇಜ್. ಸೊ ಇದರ ಆರಿಜಿನ್ ಆಸ್ಟ್ರೋ ಏಷ್ಯಾಟಿಕ್ ಭಾಷೆ ಇತ್ತು. ಸೊ ಈ ರೀತಿ ಟ್ರೈಬಲ್ ಮೇಲೆ ರಿಲೇಟೆಡ್ ಆದಂಥ ಹಲವಾರು ಪ್ರಶ್ನೆಗಳು ಬರ್ತಿದೆ. ಸೊ ಈಗ 1500 ಬಿಲ್ ಟ್ರೈಬಲ್ ಫ್ರೀಡಮ್ ಫೈಟರ್ಸ್ ಏನಿದ್ರು, ಸೊ ಫ್ರೀಡಮ್ ಫೈಟರ್ಸ್ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಕೂಡ ಟ್ರೈಬಲ್ ಜನ ಕೂಡ ಒಂದು ಅತ್ಯುನ್ನತ ದಾರಿಯನ್ನು ಮಾಡಿಕೊಟ್ಟಿದ್ರು. ಸೊ ಈ ಮಂಗರ್ ಅನ್ನೋ ಒಂದು ರಾಜಸ್ಥಾನದಲ್ಲಿ ಇರುವಂತಹ ಪ್ಲೇಸ್ನಲ್ಲಿ ಅವರಿಗೆ ಸ್ಮರಿಸ್ತಾ ಒಂದು ಮಾನ್ಯುಮೆಂಟನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಈಗ ನ್ಯಾಷನಲ್ ಮಾನ್ಯುಮೆಂಟ್ ಅಥಾರಿಟಿ ಅವರು ಇದು ಮಾಡಿದ್ದಾರೆ ಅಂತ ಹೇಳ್ತಾ ನಿಮಗೆ ಇದ್ರ ಮೇಲೆ ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಂಗರ್ ಬೆಟ್ಟವು ಯಾವ ರಾಜ್ಯದಲ್ಲಿದೆ? ಮಂಗರ್ ಹಿಲ್ ವಿಚ್ ಇಸ್ ಇನ್ ರೀಸೆಂಟ್ಲಿ ನ್ಯೂಸ್ ಇಸ್ ಇನ್ ವಿಚ್ ಸ್ಟೇಟ್ ಅಂತ ಹೇಳಿಬಿಟ್ಟು ಪ್ರಶ್ನೆ. ಇದು 1500 ಬಿಲ್ ಟ್ರೈಬರ್ ಅವರಿಗೆ ಒಂದು ಮಾನ್ಯುಮೆಂಟ್ ಆಗಿದೆ, ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ಭಾರತದ ಮೊದಲ ಹೈಬ್ರಿಡ್ ಸ್ಥಾವರ ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಜೈಸಲ್ಮೇರ್, ರಾಜಸ್ಥಾನ್. ಸೌರ ವಿದ್ಯುತ್ ಸ್ಥಾಪಿಸುವಲ್ಲಿ ಭಾರತದ ಅಗ್ರಸ್ಥಾನ ಪಡೆದ ರಾಜ್ಯ ಅದು ಕೂಡ ರಾಜಸ್ಥಾನ್ ಇದೆ. ಸೊ ರಾಜಸ್ಥಾನ್ ಮೇಲೆ ಇರುವಂತಹ ವಿಚಾರಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಎಕ್ಸ್ಪ್ಲೇನ್ ವಾಟ್ ಈಸ್ ಡೆರೆಕೋ, ಅ ಸ್ಟಾರ್ಮ್ ದ ಟರ್ನ್ ದ ಸ್ಕೈ ಗ್ರೀನ್ ಇನ್ ದ US ಅಂತ ಹೇಳ್ಬಿಟ್ಟು ನೋಡಿ. ಡೆರೆಕೋ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಮ್ ಬಂದಿದೆ. ಈ ಡೆರೆಕೋ ಅನ್ನೋದು ಏನು ಅಂತ ಹೇಳಿದ್ರೆ ಒಂದು ವೈಡ್ ಸ್ಪ್ರೆಡ್ ಆಗಿರುವಂತಹ ಒಂದು ವಿಂಡ್ ಸ್ಟಾರ್ಮ್. ಈ ಡೆರೆಕೋ ಅನ್ನೋದು ಒಂದು ಸ್ಪ್ಯಾನಿಷ್ ಪದ, ಲೇ ಡೆರೆಕೋ ಅಂತ ಹೇಳ್ಬಿಟ್ಟು ಒಂದು ಸ್ಪ್ಯಾನಿಷ್ ಪದ. ಸೊ ಅದರ ಅರ್ಥ ಏನಂದರೆ ಸ್ಟ್ರೇಟ್ ಅಂತ ಅರ್ಥ ಬರುತ್ತೆ. ಸ್ಟ್ರೇಟ್ ಲೈನಲ್ಲಿ ಈ ಸ್ಟಾರ್ಮ್ ಬರ್ತಾ ಇರೋದ್ರಿಂದ ಇದಕ್ಕೆ ಡೆರೆಕೋ ಅಂತ ಹೆಸರಿಟ್ಟಿದ್ದಾರೆ. US ಕಂಡು ಬರ್ತಾ ಇದೆ. ಸೊ ಇದು ಆಕಾಶವನ್ನು ಹಸಿರು ಕಲರ್ ಮಾಡ್ತಾ ಇದೆ, ಗ್ರೀನ್ ಕಲರ್ ಮಾಡ್ತಾ ಇದೆ. ಸೊ ಹಾಗಾಗಿ ಡೆರೆಕೋ ಅಂತ ಕರೀತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ, ಇದು ಸ್ಟಾರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು. ಇದ್ರ ಮೇಲೆ ಯಾವ ರೀತಿ ಪ್ರಶ್ನೆ ಬರುತ್ತೆ ನೋಡಿ. ಇತ್ತೀಚೆಗೆ ಸುದ್ದಿಲಿರೋ ಡೆರೆಕೋ ಎಂಬುದೇನು? ವಾಟ್ ಈಸ್ ಡೆರೆಕೋ ಇನ್ ದ ನ್ಯೂಸ್ ರೀಸೆಂಟ್ಲಿ ಅಂತ ಹೇಳ್ಬಿಟ್ಟು 10 ಸೆಕೆಂಡ್ಗಳ ಕಾಲಾವಕಾಶ ಇದೆ ನಿಮಗೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ ಅಂತ ಹೇಳಿದ್ರೆ ಚಂಡಮಾರುತ ಅಥವಾ ಒಂದು ಸ್ಟಾರ್ಮ್ ಅಂತ ಹೇಳ್ಬೋದು. ಅಸನಿ ಚಂಡಮಾರುತ ಹೆಸರಿಸಿದ ದೇಶ ಶ್ರೀಲಂಕಾ, ತೌಕ್ತೆ ಹೆಸರಿಸಿದ ದೇಶ ಮಯನ್ಮಾರ್, ಯಾಸ್ ಹೆಸರಿಸಿದ ದೇಶ ಓಮನ್, ಜಾವಾದ್ ಹೆಸರಿಸಿದ ದೇಶ ಸೌದಿ ಅರೇಬಿಯಾ, ಗುಲಾಬ್ ಹೆಸರಿಸಿದ ದೇಶ ಪಾಕಿಸ್ತಾನ್. ನಿಮಗೆ ಗೊತ್ತಿರ್ಬೋದು, ಒಂದು ಚಂಡಮಾರುತ ಬಂತು ಅಂದರೆ ಅದಕ್ಕೆ ಹೆಸರಿಸುವುದು ಒಂದು ಅಕ್ಷರಾನುಸಾರ ಮಾಡ್ತಾರೆ. ಈಗ ಐಯಿಂದ ಇರಾನ್ ದೇಶ ಹೆಸರಿಡ್ತು ಅಂತ ಹೇಳಿದ್ರೆ ನೆಕ್ಸ್ಟು ಎಫ್ಫಿಂದ ಬರುವಂತಹ ದೇಶ ಆ ಕೋಸ್ಟಲ್ ಏರಿಯಾದಲ್ಲಿ ಹೆಸರನ್ನು ಇಡ್ತಾ ಹೋಗುತ್ತೆ. ಸೊ ಇದು ಪ್ರಪಂಚದಲ್ಲಿ ಒಂದು ಫಾಲೋ ಮಾಡ್ತಿರೋ, ಇದು ನಮ್ಮ ಇಂಡೋ ಪೆಸಿಫಿಕ್ ರೀಜನಲ್ಲಿ ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ತಿಳಿದಿರಲಿ, ಯಾವ ದೇಶ ಯಾವ ಚಂಡಮಾರುತಕ್ಕೆ ಹೆಸರಿಟ್ಟಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರಿ. ನಂತರ ಆರ್ಟಿಕಲ್ನ ನೋಡೋಣ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ MOEF ಆ್ಯಂಡ್ CC. ಸೊ ಇವರು ಅದರಿಂದ ಬಂದಂಥ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಹರಿಯಾಲಿ ಮಹೋತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಆಜಾದಿ ಕೆ ಅಮೃತ್ ಮಹೋತ್ಸವ, ನಮ್ಮ 75ನೇ ವರ್ಷದ ಸ್ವಾತಂತ್ರ್ಯದ ಏನು ಈ ಇಯರ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಅದರ ಅಡಿಯಲ್ಲಿ ಹರಿಯಾಲಿ ಮಹೋತ್ಸವನ ಮಾಡ್ತಿದ್ದಾರೆ. ಸೊ ಇದು ಮರ ಅಥವಾ ಗ್ರೀನ್ ಕವರ್ನ ಪ್ರೊಟೆಕ್ಟ್ ಮಾಡೋಕ್ಕೆ, ಎನ್ವಿರಾನ್ಮೆಂಟ್ ಅಗೇನ್ಸ್ಟ್ ಏರ್ ಪೊಲ್ಯೂಷನ್ ಮತ್ತು ಗ್ಲೋಬಲ್ ವಾರ್ಮಿಂಗ್ ವಿರುದ್ಧ ಮಾಡಬೇಕಂತ ಹೇಳಿ ಹರಿಯಾಲಿ ಮಹೋತ್ಸವವನ್ನು ಈ ವರ್ಷ ಆಚರಿಸ್ತಾ ಇದೆ. ಈ ಮಹೋತ್ಸವ ಪ್ಲ್ಯಾಂಟ್ ಸ್ಯಾಪ್ಲಿಂಗ್ಸನ್ನು ನೆಡುವ ಮೂಲಕ ಮತ್ತು ಮುಂದಿನ ಜನಾಂಗಗಳಿಗೆ ಅಥವಾ ಜನ್ರೇಷನಿಗೆ ಯಾವ ರೀತಿಯಾದಂತಹ ಒಂದು ಬ್ರೈಟ್ ಸೆಕ್ಯೂರ್ ಫ್ಯೂಚರನ್ನು ನೀಡಲಿಕ್ಕೆ ಸಾಧ್ಯ. ಸೊ ಅದನ್ನು ಮಾಡ್ತಾಯಿದ್ದೀವಿ. ಸೊ
75 ನಗರ ವ್ಯಾನ್ಸಲ್ಲಿ 75 ಕಿಲೋಮೀಟರಷ್ಟು ಉದ್ದ ರೋಡ್, 75 ಪೊಲೀಸ್, 75 ಸ್ಕೂಲ್ಸ್, 75 ಡಿಗ್ರೇಡೆಡ್ ಸಿಟೀಸ್. ಈ ರೀತಿ ಈ ಪ್ರೋಗ್ರಾಮಿಂದ ಹಲವಾರು ಪ್ಲಾಂಟೇಶನ್ ಆ್ಯಕ್ಟಿವಿಟೀಸ್ನ ಈ ಎಲ್ಲ ಕಡೆನೂ ಮಾಡಲಿದೆ. 75 ಯಾಕೆ ನಂಬರ್ ಅಂತ ಹೇಳಿದ್ರೆ ಇದು ಇಂಡಿಪೆಂಡೆನ್ಸ್ನ 75th ಇಯರ್. ಸೊ ಹಾಗಾಗಿ ಹರಿಯಾಲಿ ಮಹೋತ್ಸವವನ್ನು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ನಡೆಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕು. ಇತ್ತೀಚೆಗೆ ಹರಿಯಾಲಿ ಮಹೋತ್ಸವ ಜರುಗಿತು. ಇದನ್ನು ಯಾವ ಸಚಿವಾಲಯ ಆಯೋಜಿಸುತ್ತಿದೆ ಅಂತ ಹೇಳ್ಬಿಟ್ಟು ರೀಸೆಂಟ್ಲಿ ಹರಿಯಾಲ ಮಹೋತ್ಸವ್ 2022 ವಾಸ್ ಹೆಲ್ಡ್. ಇಟ್ ವಾಸ್ ಆರ್ಗನೈಸ್ಡ್ ಬೈ ವಿಚ್ ಮಿನಿಸ್ಟ್ರಿ, ಯಾವ ಸಚಿವಾಲಯ ಅಂತ ಹೇಳ್ಬಿಟ್ಟು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತ ಕರಿಬೋದು. ಭಾರತದ ಮೊದಲ ಅನಿಮಲ್ ಹೆಲ್ತ್ ಶೃಂಗಸಭೆಯಲ್ಲಿ ಜರುಗಿತ್ತು ಅಂದರೆ ನಾವು ದೆಹಲಿದು ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ. ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಓಝೋನ್ ಸವಕಳಿ ಅಂತ ಹೇಳ್ಬಿಟ್ಟು ತಿಳಿದಿರಲಿ. ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸ್ಗೆ ಬಂದಿದ್ದೇವೆ. ಇವತ್ತಿನ ಒನ್ಲೈನರ್ ಕರೆಂಟ್ ಅಫೇರ್ಸಲ್ಲಿ ಮೊದಲನೇದಾಗಿ ಜುಲೈ 7-8ರಂದು G20 ವಿದೇಶಾಂಗ ಮಂತ್ರಿಗಳ ಸಭೆ ಇಂಡೋನೇಷ್ಯಾದ ಬಾಲಿಯಲ್ಲಿ ಜರುಗಿತು. ಈ ಸಭೆ ಜಾಗತಿಕ ಚೇತರಿಕೆ ಪ್ರಯತ್ನಗಳನ್ನು ಚರ್ಚಿಸಲು ಕಾರ್ಯತಂತ್ರದ ವೇದಿಕೆಯನ್ನು ಕಾರ್ಯನಿರ್ವಹಿಸಲಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. G20 ಈ ಬಾರಿಯ ಶೃಂಗಸಭೆ ಬಾಲಿ, ಇಂಡೋನೇಷ್ಯಾದ ಬಾಲಿ ನಡೀತಿದೆ. ಮುಂದಿನ ವರ್ಷ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತೆ. ಅದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಪಂಜಾಬ್ ಸರ್ಕಾರವು ಇತ್ತೀಚೆಗೆ ರಾಜ್ಯದ ಪ್ರತಿ ಮನೆಗೆ 300 ಯೂನಿಟ್ ಉಚಿತ ವಿದ್ಯುತ್ತನ್ನು ನೀಡುವ ಮೂಲಕ ಒಂದು ಯೋಜನೆಯನ್ನು ಘೋಷಿಸಿದೆ. ಯಾವ ಸರ್ಕಾರ ಅಂತ ಕೇಳ್ಬೋದು? ಪಂಜಾಬ್. ಇನ್ನು ಆರ್ ದಿನೇಶ್ ಅವರೇನಿದ್ದಾರೆ, ಇವರು ಭಾರತ ಕೈಗಾರಿಕಾ ಒಕ್ಕೂಟ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. CII ಅಂತ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದಕ್ಕೆ ನೂತನ ಅಧ್ಯಕ್ಷರಾಗಿ ಆರ್ ದಿನೇಶ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಲೆಜೆಂಡರಿ ಅಥ್ಲೀಟ್ PT ಉಷಾ ಅವರು, ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗ್ಗಡೆ ಅವರು, ಚಲನಚಿತ್ರ ನಿರ್ದೇಶಕ KV ವಿಜಯೇಂದ್ರ ಪ್ರಸಾದ್ ಅವರು ಮತ್ತು ಹಿರಿಯ ಸಂಗೀತ ಸಂಯೋಜಕ ಇಳಿಯರಾಜರವರಿಗೆ ಹಲವಾರು ಕ್ಷೇತ್ರದಿಂದ ಸಂಗೀತ, ಕ್ರೀಡೆ ಮತ್ತು ಲೋಕೋಪಕಾರಿ ಈ ರೀತಿಯಾದಂತಹ ಕ್ಷೇತ್ರಗಳಿಂದ ಇವರೆಲ್ಲರೂ ರಾಷ್ಟ್ರಪತಿಗಳಿಂದ ರಾಜ್ಯಸಭೆಗೆ ನಾಮನಿರ್ದೇಶನವಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು, ಅಪ್ಪರ್ ಹೌಸ್ ರಾಜ್ಯಸಭಾದಲ್ಲಿ ಎಲೆಕ್ಷನ್ಸಿಂದ ಒಂದಿಷ್ಟು ಜನ ಆಯ್ಕೆ ಆದರು ಅಂದರೆ ರಾಷ್ಟ್ರಪತಿಯಿಂದ ಹಲವಾರು ಕ್ಷೇತ್ರಗಳಿಂದ ಒಂದಿಷ್ಟು ಜನ ನಾಮನಿರ್ದೇಶನ ಆಗ್ತಾರೆ. ಸೊ ಇವರೆಲ್ಲ ಈ ಬಾರಿ ರಾಜ್ಯಸಭೆಗೆ ನಾಮನಿರ್ದೇಶನ ಆಗಿದ್ದಾರೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮೃತಿ ಇರಾನಿ ಅಸ್ತಿತ್ವದಲ್ಲಿರುವ ಖಾತೆಯ ಜೊತೆಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದ ಉಸ್ತುವಾರಿ ವಹಿಸಲಾಗಿದೆ. ಸೊ ಸ್ಮೃತಿ ಇರಾನಿ ಅವರೇನಿದ್ರು, ಇವರಿಗೆ ಆಲ್ರೆಡಿ ಇರುವಂತಹ ಖಾತೆ ಜೊತೆಗೆ ಇನ್ನೊಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಕೂಡ ಉಸ್ತುವಾರಿಯನ್ನು ಕೊಡಲಾಗಿದೆ. ನಾಗರಿಕ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಉಕ್ಕು ಸಚಿವಾಲಯದ ಹೆಚ್ಚುವರಿ ಉಸ್ತುವಾರಿಯನ್ನು ನೀಡಲಾಗಿದೆ. ಅಡಿಷನಲ್ ಕೊಟ್ಟಿದ್ದಾರೆ, ಚಾರ್ಜಸ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಿಳಿದಿರಲಿ. ಇನ್ನು ಯುನೆಸ್ಕೋ ಸದಸ್ಯ ರಾಷ್ಟ್ರಗಳಿಗೆ ಘೋಷಣೆಯ ನಂತರ ಪ್ರತಿ ವರ್ಷ ಜುಲೈ 7ರಂದು ವಿಶ್ವ ಕಿಸ್ವಾಹಿಲಿ ದಿನವನ್ನು ಆಚರಿಸಲಾಗುತ್ತದೆ. ಕಿಸ್ವಾಹಿಲಿ ಆಫ್ರಿಕಾದಲ್ಲಿ ಹೆಚ್ಚು ಮಾತನಾಡುವ ಭಾಷೆಗಳಲ್ಲಿ ಒಂದಾಗಿದೆ ಮತ್ತು ಉಪ-ಸಹರನ್ ಆಫ್ರಿಕಾದಲ್ಲಿ ಹೆಚ್ಚು ವ್ಯಾಪಕವಾಗಿ ಮಾತನಾಡುತ್ತಾರೆ. ಸೊ 2022ರ ಕಿಸ್ವಾಲಿ ಥೀಮ್ ಏನು ಅಂತ ಹೇಳಿದ್ರೆ ಕಿಸ್ವಾಲಿ ಫಾರ್ ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ. ಇದೊಂದು ಭಾಷೆ ಆಗಿದೆ. ಇದನ್ನು ಜುಲೈ 7ರಂದು ಯುನೆಸ್ಕೋಯಿಂದ ಕಿಸ್ವಾಲಿ ಡೇ ಅಂತ ಹೇಳ್ಬಿಟ್ಟು ಆಚರಣೆ ಆಯಿತು. ಇದು ಆಫ್ರಿಕಾದಲ್ಲಿ ಹೆಚ್ಚು ಮಾತಾಡುವಂತಹ ಭಾಷೆ ಆಗಿದೆ. ಕಿಸ್ವಾಲಿ ಫಾರ್ ಪೀಸ್ ಆ್ಯಂಡ್ ಪ್ರಾಸ್ಪೆರಿಟಿ ಈ ವರ್ಷದ ಥೀಮ್ ಆಗಿದೆ ಅನ್ನೋದು ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ಇನ್ನು ಇವತ್ತಿನ ಬೋನಸ್ ಪ್ರಶ್ನೆಗೆ ಬರೋಣ. ಯಾವ ಪ್ರದೇಶದ ಮೇಲೆ ದೊಡ್ಡ ಓಝೋನ್ ರಂಧ್ರವನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ? ಸೈಂಟಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಅ ಲಾರ್ಜ್ ಓಝೋನ್ ಹೋಲ್ ಓವರ್ ವಿಚ್ ರೀಜನ್ ಅಂತ. ಮೆಡಿಟರೇನಿಯನ್, ಪಶ್ಚಿಮ ಯುರೋಪ್, ಉಷ್ಣವಲಯ, ಆಫ್ರಿಕಾ. ನೀವು ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬೇಕಾಗತ್ತೆ. ಸೂಕ್ತವಾದ ಉತ್ತರವನ್ನು ನಿಮಗೆ ನೀಡ್ತೇವೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಕಂಟೆಂಟಿಗೆ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ಇವತ್ತಿನ ಕರೆಂಟ್ ಅಫೇರ್ಸ್ PDF ಆಗಿರ್ಬೋದು, ಸಂಡೇ ಪೇಪರ್ PDF ಆಗಿರ್ಬೋದು, ನೀವು ಅಚೀವರ್ಸ್ನ ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಗುಂಪಿಗೆ ಜಾಯ್ನ್ ಆಗಿರಬೇಕಾಗತ್ತೆ. ಇನ್ನು 10 ಜುಲೈ, 17 ಜುಲೈ ಮತ್ತು 24 ಜುಲೈ ಎಂದು ನಡೆಯುವಂಥ ಸ್ಕಾಲರ್ಶಿಪ್ ಟೆಸ್ಟ್ಗಳಿಗೆ ನೀವು ಭಾಗವಹಿಸಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮುಖಾಂತರ ನೀವು ಭಾಗವಹಿಸಬೇಕಾಗತ್ತೆ. ನಿಮಗೆ ಉಚಿತ ಕೋಚಿಂಗ್ ದೊರೆಯಲಿದೆ. ಇನ್ನು ಹೊಸ ಬ್ಯಾಚ್ಗಳು ಕೂಡ ಪ್ರಾರಂಭವಾಗ್ತಿದೆ. ಅದರ ಮಾಹಿತಿಗೆ ಅಚೀವರ್ಸ್ ಸಂಸ್ಥೆಯನ್ನು ಭೇಟಿ ನೀಡಿ ಅಂತ ಹೇಳ್ತಾ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಧನ್ಯವಾದಗಳು.